ಕೆಎಸ್ಆರ್ಟಿಸಿಯ ಹಾಸನ ಟ್ರ್ಯಾಕ್ ಟೆಸ್ಟಿನ ಡ್ರೈವರ್ ಕಮ್ ಕಂಡಕ್ಟರ್ ಹುದ್ದೆ ಇನ್ನೊಂದು ಲಿಸ್ಟ್ ಕೂಡ ಬಿಡುಗಡೆ ಮಾಡಿದ್ದಾರೆ. ಈ ಲಿಸ್ಟ್ 15ನೇ ತಾರೀಕಿನಿಂದ 1ನೇ ಫೆಬ್ರವರಿವರೆಗೆ ಇನ್ನೊಂದು ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ. ಯಾವ ಒಂದು ಅರ್ಜಿಯ ಸಂಖ್ಯೆಯಿಂದ ಎಲ್ಲಿಯವರೆಗೆ ಮತ್ತು ದಿನಕ್ಕೆ ಎಷ್ಟು ಅಭ್ಯರ್ಥಿಗಳನ್ನು ಅವರು ಕಾಲ್ ಮಾಡಿದ್ದಾರೆ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಕೆಎಸ್ಆರ್ಟಿಸಿಯ ಡಿಕಂಸಿ ಅವರ ಹಾಸನದಲ್ಲಿ ಚಾಲನಾ ವೃತ್ತಿ ಪರೀಕ್ಷೆ ನಡೆಯುತ್ತಾ ಇದೆ. ಈಗ ಇನ್ನೊಂದು ಲಿಸ್ಟ್ ಕೂಡ ಇವತ್ತು ಬಿಟ್ಟಿದ್ದಾರೆ ವೆಬ್ಸೈಟ್ನಲ್ಲಿ. 15ನೇ ತಾರೀಕಿನಿಂದ 1ನೇ ಫೆಬ್ರವರಿ ತಾರೀಕಿನ ಒಂದು ಲಿಸ್ಟನ್ನು ಇವತ್ತು ಬಿಟ್ಟಿದ್ದಾರೆ. ನೀವು ಇಲ್ಲಿ ನೋಡಬಹುದು. ಟೋಟಲ್ 15ನೇ ತಾರೀಕಿನಿಂದ ಫೆಬ್ರವರಿ 1ನೇ ತಾರೀಕಿನವರೆಗೆ 1874 ಅಭ್ಯರ್ಥಿಗಳ ಒಂದು ಲಿಸ್ಟನ್ನು ಬಿಟ್ಟಿದ್ದಾರೆ ಫ್ರೆಂಡ್ಸ್. ಸೊ ನೀವು ಕೂಡ ಯಾರ ಒಂದು ಹಾಸನ ಚಾಲನದಲ್ಲಿ ವೃತ್ತಿ ಪರೀಕ್ಷೆ ಇದೆ, ಟ್ರ್ಯಾಕ್ ಟೆಸ್ಟ್ ಇದೆ, ನೀವು ಕೂಡ ನಿಮ್ಮ ಒಂದು ಇಲ್ಲಿ ಹೆಸರು ಕೂಡ ಇದೆ, ಅದೇ ರೀತಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಕೂಡ ಇದೆ, ನೀವು ನೋಡಿಕೊಳ್ಳಿ. ಅದೇ ರೀತಿ ವೆಬ್ಸೈಟಿಗೆ ಹೋಗಿ ನೀವು ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಇಲ್ಲಿ ಆಲ್ರೆಡಿ ಯಾವ ಒಂದು ಡೇಟಿನಲ್ಲಿ ನಿಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಇದೆ ಅಂತ ಕೂಡ ಇಲ್ಲಿ ಹೆಸರು ಕೂಡ ಹಾಕಿದ್ದಾರೆ. ಅರ್ಜಿ ಸಂಖ್ಯೆ ಕೂಡ ಇದೆ. ನೀವು ಜಸ್ಟ್ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್, ಡೇಟ್ ಆಫ್ ಬರ್ತ್ ಹಾಕಿ ವೆಬ್ಸೈಟಿಗೆ ಹೋಗಿ ನೀವು ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ಒಂದು ಡೇಟಿನಲ್ಲಿ ತಪ್ಪದೆ 7:30ಕ್ಕೆ ಹಾಜರಾಗುವುದು. ಅದೇ ರೀತಿ 15ನೇ ತಾರೀಕಿಗೆ ಟೋಟಲ್ ಇಲ್ಲಿ ಅರ್ಜಿಯ ಸಂಖ್ಯೆ D2008793ನಿಂದ ಸ್ಟಾರ್ಟ್ ಮಾಡಿದ್ದಾರೆ, ಕಂಟಿನ್ಯೂ ಮಾಡಿದ್ದಾರೆ. 15ನೇ ತಾರೀಕಿಗೆ ಒಂದು ದಿನಕ್ಕೆ 124 ಅಭ್ಯರ್ಥಿಗಳ ಒಂದು ಟ್ರ್ಯಾಕ್ ಟೆಸ್ಟ್ ಅವರು ಕಾಲ್ ಮಾಡಿದ್ದಾರೆ. ಒಂದು ದಿನಕ್ಕೆ ನೋಡಿ ಫ್ರೆಂಡ್ಸ್, ಅವರು ಈಗ ನೆಕ್ಸ್ಟ್ ಮೊದಲು 50, 60, 100, ಈಗ ಇವತ್ತು 15ನೇ ತಾರೀಕಿಗೆ ಅವರು 124 ಅಭ್ಯರ್ಥಿಗಳ ಒಂದು ಟ್ರ್ಯಾಕ್ ಟೆಸ್ಟ್ ಅವರು ನಡೆಸುತ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ನೀವು ಕೂಡ ನಿಮ್ಮ ಒಂದು ಡೇಟನ್ನು ನೋಡಿಕೊಳ್ಳಿ. ಅದೇ ರೀತಿ ನೀವು ಕೂಡ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಯಾಕಂದರೆ ನಿಮಗೆ ಗೊತ್ತಿದೆ ಟ್ರ್ಯಾಕ್ ಟೆಸ್ಟ್ ತುಂಬ ಟಫ್ ಇರುತ್ತದೆ. ನೀವು ಕೂಡ ಯಾರೆಲ್ಲ ಇನ್ನೂ ಟ್ರೈನಿಂಗ್ ಪಡೆದುಕೊಂಡಿಲ್ಲ, ನೀವು ಟ್ರೈನಿಂಗಿಗೆ ಜಾಯ್ನ್ ಆಗಿ. ಯಾಕಂದರೆ NW ಅವರದ್ದು ಕೂಡ ಟ್ರ್ಯಾಕ್ ಟೆಸ್ಟ್ ಪ್ರಾರಂಭವಾಗಿದೆ. ಸೊ ಎಲ್ಲ ಕಡೆ ಕೂಡ ಎಲ್ಲ ಸೆಂಟರ್ನಲ್ಲಿ, ಟ್ರೈನಿಂಗ್ ಸೆಂಟರ್ನಲ್ಲಿ ರಶ್ ಇದೆ. ಸೊ ನೀವು ಕೂಡ ನಿಮ್ಮ ಒಂದು ಹತ್ತಿರದ ಯಾವುದು ಟ್ರೈನಿಂಗ್ ಸೆಂಟರ್ ಖಾಲಿ ಇದ್ದರೆ ನೀವು ಅಲ್ಲಿ ಜಾಯ್ನ್ ಆಗಿ ಮತ್ತು ನೀವು ಟ್ರೈನಿಂಗನ್ನು ಪಡೆದುಕೊಳ್ಳಿ. ಅದೇ ರೀತಿ ಚಿಹ್ನೆಗೂ ಕೂಡ 4 ಮಾರ್ಕ್ಸ್ ಇರುತ್ತದೆ. ಆ ಚಿಹ್ನೆಯನ್ನು ಕೂಡ ನೀವು ನೋಡಿಕೊಳ್ಳಿ. 8 ಟ್ರ್ಯಾಕ್ ಇರುತ್ತದೆ, L ಟ್ರ್ಯಾಕ್ ಇರುತ್ತದೆ, S ಟ್ರ್ಯಾಕ್ ಇರುತ್ತದೆ ಮತ್ತು ಏರುಗತಿಯಲ್ಲಿ ಬಸ್ಸನ್ನು ಚಲಾಯಿಸುವುದು ಇರುತ್ತದೆ. 5 ಟೆಸ್ಟ್ ಇರುತ್ತದೆ ಫ್ರೆಂಡ್ಸ್. ನೀವು ಚೆನ್ನಾಗಿ ಇದನ್ನು ನೋಡಿಕೊಳ್ಳಿ. ನಿಮಗೆ ಡ್ರೈವ್ ಮಾಡಲು ಬರುತ್ತದೆ, ಬಟ್ ಒಂದೊಂದು ಟ್ರ್ಯಾಕಿನಲ್ಲಿ ಟ್ರಿಕ್ ಕೂಡ ಇರುತ್ತದೆ. ಆಲ್ರೆಡಿ ಯಾರ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಮುಗಿದಿದೆ ಅಂಥವರಿಂದ ನೀವು ಕೂಡ ಸ್ವಲ್ಪ ಮಾಹಿತಿಯನ್ನು ಕಲೆಕ್ಟ್ ಮಾಡಿ, ಯಾವ ರೀತಿ ಓಡಿಸಬೇಕು, ಎಲ್ಲಿ ಸ್ಪೀಡ್ ಮಾಡಬೇಕು, ಎಲ್ಲಿ ಟರ್ನ್ ಮಾಡಬೇಕು. ನಿಮಗೆ ಗೊತ್ತಿದೆ, ಕೋಲುಗಳು ಬೀಳಿಸಿದರೆ ನಿಮಗೆ ಮೈನಸ್ ಅಂಕ ದೊರೆಯುತ್ತದೆ. ಅದೇ ರೀತಿ ಅಲ್ಲಿ ಟೈಮಿಂಗ್ ಕೂಡ ಇರುತ್ತದೆ. ಅದೆಲ್ಲ ನೀವು ಗಮನದಲ್ಲಿ ಇಟ್ಟುಕೊಂಡು ನೀವು ಟ್ರ್ಯಾಕನ್ನು ಚೆನ್ನಾಗಿ ಬಸ್ಸನ್ನು ಚಲಾಯಿಸಿ. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು. ಅದೇ ರೀತಿ ಯಾರಿಗೆ ನೆಕ್ಸ್ಟ್ ಟ್ರ್ಯಾಕ್ ಟೆಸ್ಟ್ ಇದೆ ಎಲ್ಲರಿಗೂ ಕೂಡ ಬೆಸ್ಟ್ ಆಫ್ ಲಕ್. ನೋಡಿ ಫ್ರೆಂಡ್ಸ್, ಯಾರಿಗೆ ಕಡಿಮೆ ಬಂದಿದೆ, ಹೆಚ್ಚು ಬಂದಿದೆ, ಅದರ ಮೇಲೆ ನೀವು ಫೋಕಸ್ ಮಾಡಬೇಡಿ. ಟ್ರ್ಯಾಕ್ ಟಫ್ ಇದೆ ಅದನ್ನೆಲ್ಲ ನೀವು ಮೈಂಡಲ್ಲಿ ಇಟ್ಟುಕೊಳ್ಳಬೇಡಿ. ಮೈಂಡ್ ಫ್ರೀ ಆಗಿ ಹೋಗಿ ನೀವು ನಿಮ್ಮ ಒಂದು ಬೆಸ್ಟ್ ಎಷ್ಟು ನಿಮ್ಮ ಹತ್ತಿರ ಸಾಧ್ಯ ಇದೆ ಅಷ್ಟು ನೀವು ಚೆನ್ನಾಗಿ ಅಲ್ಲಿ ಒಂದು ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಟೆಸ್ಟನ್ನು ನೀವು ನೀಡಿ. ಖಂಡಿತವಾಗಿಯೂ ನಿಮಗೂ ಕೂಡ ನೀವು ಒಳ್ಳೆಯ ಅಂಕ ಪಡೆಯಬಹುದು. 45, 46ರ ಮೇಲೆ ಸ್ಕೋರ್ ಮಾಡಲು ನೀವು ಟ್ರೈ ಮಾಡಿ. ಖಂಡಿತವಾಗಿಯೂ ನಿಮಗೂ ಕೂಡ ಜಾಬ್ ಆಗುತ್ತದೆ. ನೆಕ್ಸ್ಟ್ ಇನ್ನೂ ಕೂಡ 2025ರಲ್ಲಿ ಮತ್ತೆ ಕಂಡಕ್ಟರ್ ಮತ್ತು ಡ್ರೈವರ್ ಹುದ್ದೆಗೆ ಕೂಡ ನೋಟಿಫಿಕೇಷನ್ ಆಲ್ರೆಡಿ KEದವರು ಬಿಟ್ಟಿದ್ದಾರೆ ಫ್ರೆಂಡ್ಸ್.